ಮರ ಕಟ್ ಮಾಡೋಕ್ಕೆ ಬಿಡೋದಿಲ್ಲ. ನ್ಯಾಚುರಲ್ ಆಗಿ ಕಟ್ ಮಾಡೋ ಜಾಗದಲ್ಲಿ ಮಾಡಲೇಬೇಕು. ಅವ್ರು ಒಪ್ಪೋದಿಲ್ಲ. ಏನಂದರೆ ಬಂದು ಸ್ಟ್ರೈಕ್ ಮಾಡೋದು, ಇನ್ಸಲ್ಟ್ ಮಾಡೋದು, ಜನಗಳಿಗೆ ಅಡೆತಡೆ ಮಾಡೋದು ಮಾಡ್ತಾರೆ. ಆದರೆ ಅವ್ರ ಮನೆ ಫ್ಯಾಮಿಲಿಯವರು ಸಫರ್ ಮಾಡಿದ್ರೆ ಈ ಥರ ನಮ್ಮ ಥರ ಒಪ್ಕೊಳಕ್ಕೆ ಬರ್ತಾರೆ. ಆದರೆ ಮರಗಳಿಗೆ ವಯಸ್ಸಾಗಿದೆ, ಒಂದು ಉಪಯೋಗಕ್ಕಿಲ್ಲ. ಅವ್ರು ಹೇಳ್ತಾರೆ ಗಾಳಿ ಇದೆ, ಅದಿದೆ, ಇದಿದೆ ಅಂತ. ಏನೂ ಬರೋದಿಲ್ಲ, ಏನಿಲ್ಲ. ಅಮಾಯಕರ ಮೇಲೆ ಅದು ಬೀಳೋದು. ಸೌಂಡ್ ಆಗಿರೋರು ಕಾರ್ಗಳು, ಬೆಸ್ಗಾರು, ದೊಡ್ಡ ದೊಡ್ಡ ಕಾರ್ಗಳು ತೊಗೊಂಡಿರೋರ ಮೇಲೆ, ಅಂಥವ್ರ ಮೇಲೆ ಬಿದ್ದುಬಿಡತ್ತಾ? ದೇ ಲೀಸ್ಟ್ ಬಾದರ್ಡ್. ಇದೇನಾಗುತ್ತೆ, ಬಡವರುಗಳು ಜೀವನ ಕಳ್ಕೊಳ್ತಾರೆ. ಆಗ ಆಗಬಾರ್ದು ಆ್ಯಕ್ಚುಲಿ ಹೇಳೋದಾದರೆ. ನೋಡಿ, ಟೈಮ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಯಾರಿಗೂ ಹೇಳಕ್ಕೆ ಬರಲ್ಲ. ಯಾವ ಹುತ್ತದಲ್ಲಿ ಯಾವ ಇದೆ ಅಂತ ಯಾರು ಗೊತ್ತು? ಅವನಮ್ಮ, ಅದು ನ್ಯಾಚುರಲಿ ಅವ್ರು ಕಷ್ಟ ಬಿದ್ದು ಅಮಾಯಕರಾಗಿ ಏನೋ ಒಂದು ಗೂಡು ಥರ ಮಾಡಿರ್ತಾರೆ. ಅವ್ರಿಗೆ ಶೀಟ ಎಗರೋಗೋದು, ಅವ್ರ ಮನೆ ಗೋಡೆ ಉರಿದ್ರೋಗೋದು. ಶೇರ್ ಮನೆಗಳಲ್ಲಿ ಹಳೆ ಕಾಲದಲ್ಲೆಲ್ಲ ಕಟ್ಟಿರ್ತಾರೆ. ಇದೇನೋ ಮೇಜರ್ ಮನೆ, ಮೇಜರ್ ರೋಡ್ ಇದು. ಹಳೆ ಲಗ್ಗರೆ ಅಲ್ಲೆಲ್ಲ ನೋಡಿ ಶೆಲ್ಟರ್ ಹಾಕ್ಕೊಂಡು ಶೇರ್ ಮನೆಗಳಲ್ಲಿ ಕಟ್ಟಿರ್ತಾರೆ. ಮಣ್ಣು ಕುಸ್ತೋಗುತ್ತೆ ಮಳೆ ಕಾರಣ. ಈ ಸರ್ಕಾರ ಸಹಾಯ ಮಾಡುತ್ತೆ ಅಂತ ಬಡವ್ರ ಮೇಲೆ ಕಣ್ಣು ಹಾಕಿದ್ದಾರೆ ಹೊರತು ಸಾಹುಕಾರರುಗಳನ್ನ ಒಬ್ಬರನ್ನ ಹಿಡಿದು ಜುಟ್ಟು ಕುಯ್ಯೋದು ಮಾಡೋದು ಒಂದು ಮಾಡ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಅನಾವಶ್ಯಕವಾಗಿ ಮಾಡೋ ಕೆಲಸ ಮಾಡಬೇಕು, ಬಡವ್ರ ಮೇಲೆ ಕಣ್ಣು ಹಾಕಬಾರ್ದು. ಈ ಖಾತಾ ಮಾಡ್ತೀನಿ, ಆ ಖಾತಾ ಮಾಡ್ತೀನಿ, ಈ ಖಾತಾ ಮಾಡ್ತೀನಿ, ಲೈಟ್ ಕೊಡೋದಿಲ್ಲ, ಕರೆಂಟ್ ಕೊಡೋದಿಲ್ಲ, ಮನೆ ಕಟ್ಟೋದಕ್ಕೆ ಸ್ಯಾನಿಟ್ರಿ ಕೊಡೋದಿಲ್ಲ, ನೀರಿಂದು ಕನೆಕ್ಷನ್ ಇದೆಲ್ಲ ಬಡವ್ರಿಗ. ಸದ್ಯಕ್ಕೆ ಬಿ ಡಿ ಎ ಕರೆಕ್ಟಾಗಿದ್ದರೆ ಅವ್ರು ಯಾಕಮ್ಮ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ? ಬಿ ಡಿ ಎನಲ್ಲಿ ನಾನು 10 ಅಟೆಂಪ್ಟ್ ಮಾಡಿದ್ದೀನಿ, ಇವತ್ತವರೆಗೂ ಅಲಾಟ್ ಆಗಲಿಲ್ಲ. ಅವ್ರು ಹೆಂಗೆ ನಂಬೋದು ನಾವು? ಆದ್ದರಿಂದ ಬಿ ಡಿ ಎಗೆ ಬದಲು ಒಂದು ರೆವಿನ್ಯೂ ಸೈಟ್ ತೊಗೊಂಡ್ರೆ ಪಿಟ್ ಸಿಸ್ಟಮ್ ಮಾಡ್ಕೋಬೋದು, ನೀವು ಬೋರ್ವೆಲ್ ಹೊಡ್ಕೋಬೋದು. ಜೀವನ ಪರ್ಯಂತ ನಿಯರೆಸ್ಟ್ ಮೇಕ್ರಿ ಸರ್ಕಲ್ 1.5 ಕಿಲೋಮೀಟ್ರ್ನಲ್ಲಿ ನಾನು 106 ಸೈಟ್ ಮಾಡಿದ್ದೀನಿ. 500 ರೂಪಾಯಿಗೆ ಒಂದೊಂದು ಸೈಟ್ ಕೊಟ್ಟಿದ್ದೀನಿ. ಬಡವರು ಇವತ್ತು ಕೋಟಿಗಟ್ಟಲೆ ದೇ ಆರ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಆದರೆ ಇದು ಸರ್ಕಾರ ಯಾಕೆ ಮಾಡಬಾರ್ದು? ಅದೇ ಕೆಲಸ ಮಾಡಲ್ಲ. ಅವರು ಬಡವ್ರ ಮೇಲೆ ಕಣ್ಣು ಹಾಕ್ಬಿಟ್ಟು ಗ್ಯಾಸ್ದು ಕಲೆಕ್ಷನ್ ಮಾಡೋದು, ಅದು ಇದು ಸಣ್ಣ ಪುಟ್ಟ ಇದರಲ್ಲಿ ರಿಕವರಿ ಮಾಡ್ಕೊಳ್ಳೋದು. ಆಮೇಲೆ ನೀವು ಕಷ್ಟ ಬಿದ್ದು ಕೂಡಿಟ್ಟ ಹಣನ ಪೋಲ್ ಮಾಡೋ ಥರ ಯಾವುದೋ ಒಂದು ಸ್ಕೀಮ್ಗೆ ಹಾಕೋದು. ಇವೆಲ್ಲ ಮಾಡಿದ್ರೆ ಬಡವರು ಇರೋ ಬದಲು ಸಾಯೋದು ಒಳ್ಳೆಯದು. ಆ ಥರ ಮಾಡಿಡ್ತಾ ಇದ್ದಾರೆ. ನೋ ಬಡಿ ಈಸ್ ಹ್ಯಾಪಿ. ಈ ಮಳೆ ಏನಾಗುತ್ತೆ, ಸೀಸನ್ ಕ್ರಾಪ್ ಥರ ಬರುತ್ತೆ, ಬರೋ ಕಡೆ ಬರೋದಿಲ್ಲ. ಬೇಕಾಗಿರೋ ಕಡೆ ಬಂದು ಅವ್ರನ್ನ ಸಂತೋಷ ಪಡ್ತಲ್ಲ. ನೆನ್ನೆ ದಿನ ಎಷ್ಟೋ ಬಾಳೆ ಗಿಡಗಳು, ಎಷ್ಟೋ ಮರಗಳು ಲ್ಯಾಕ್ಸ್ ಟುಗೆದರ್ ಲಾಸ್ ಆಗಿಬಿಟ್ಟಿದೆ. ಅದನ್ನು ಇಮ್ಮಿಡಿಯೇಟ್ ಕಾಂಪನ್ಸೇಷನ್ ಕೊಡಿಸೋಣ ಮಾಡೋಣ ಅನ್ನಲ್ಲ. ನಾನೇ ಒಂದು BBMPಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಡಿ ಕೆ ಶಿವಕುಮಾರ್ಗೂ ಮೆಸೇಜ್ ಕೊಟ್ಟಿದ್ದೀನಿ, ವಾಟ್ಸಪ್ ಕಳಿಸಿದ್ದೀನಿ, ಎಲ್ಲ ಕಳಿಸಿದ್ದೀನಿ. 6 ತಿಂಗಳಾಗಿದೆ, ಇದುವರೆಗೂ ಬರೋದಿಲ್ಲ. ಯಾವನ ಬಿದ್ದು ಸತ್ತ ಮೇಲೇ ಅವ್ರು ಬರೋದು. ಈ ಥರ ಅಧಿಕಾರಿಗಳು ಅಲ್ಲಿದ್ದಾರೆ. ಅವ್ರು ಕಿವಿಗೆ ಕೊಡ್ದಂಗೆ ತಾನು ದಾರಿಲೇ ತಾನು ಬದುಕ್ತಾ ಇದ್ದಾರೆ. ಸಿ ಎಮ್ ಆಗಬೇಕು, ಆಗಬಾರ್ದು, ನನಗಿಷ್ಟ ಇಲ್ಲ, ಇಷ್ಟ ಇದೆ, ಬೇರೆ ಇಂಡೈರೆಕ್ಟಾಗಿ ಅವ್ರನ್ನೆಲ್ಲ ಬಿಡೋದು. ಈ ರೀತಿ ಆಗಿರೋದ್ರಿಂದ ರಾಜಕೀಯದಲ್ಲಿ ನಾವು ಜಾಸ್ತಿ ಭಾಗವಹಿಸೋಕ್ಕಾಗಲ್ಲ. ಭಾಗವಹಿಸೋದಕ್ಕೆ ಕಬಾಬ್ ಇರಬೇಕು. ಹಣ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಬಡವ್ರು ಮುಂದೆ ಬರಬೇಕು ಅಂದರೆ ಸ್ವಂತ ಹಣ ಇಟ್ಟಿರಬೇಕು. ಅವ್ರೇನು ಮಾಡ್ತಾರೆ, ಇವ್ರ ಕೈನಲ್ಲೆಲ್ಲ ತೊಗೊಂಡ್ಬಿಟ್ಟು ಯಾರಮ್ಮ ಇವತ್ತು ಆನರಬಲಾಗಿ ಗೆಲ್ಲಕ್ಕೆ ಸಾಧ್ಯ? ಕೋಟಿಗಟ್ಟಲೆ ಲೂಟಿ ಮಾಡಿರಬೇಕು. ನಿಮಗೆ ಯಾಮಾರಿಸಿ ನಾನು ಪ್ರಾಪರ್ಟಿ ಮಾಡಿದ್ರೆ ಐ ಕ್ಯಾನ್ ಕಂಟೆಸ್ಟ್ ಫಾರ್ ದಿ ಕ್ಯಾಂಡಿಡೇಟ್, ಆಯಿತಾ? ಸ್ವಲ್ಪ ಸೋಲೋದು ಬಿಡೋದು ಇಮ್ಮೆಟೀರಿಯಲ್ಲು. ಕಾರ್ಪೊರೇಟರ್ ಎಲೆಕ್ಷನ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರವ್ರ ಮನೆ ಮಠ ಅದು ಇದು ಮಾರ್ಬಿಟ್ಟು ನಿಂತ್ಬಿಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿ ಮುಂದಕ್ಕೆ ಬರೋಕ್ಕಾಗಲ್ಲ, ಡೆವಲಪ್ಪು ಆಗಲ್ಲ, ಇದ್ದಂಗೆ ಇರುತ್ತೆ. ಕಾಂಕ್ರೀಟ್ ರೋಡ್ ಅಂತ ಮಾಡ್ತಾರೆ, ಅದು ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಕಾಂಕ್ರೀಟ್ ರೋಡ್ ಇಸ್ ನಾಟ್ ರಿಕ್ವೈರ್ಡ್. ಮಾಮೂಲಿ ಟಾರ್ ರೋಡ್ ಇದ್ರೆ ಎಷ್ಟು ಚೆನ್ನಾಗಿದೆ. ಕಾಂಟ್ರಾಕ್ಟರ್ ಬದುಕ್ತಾರೆ, ಜನರು ಬದುಕ್ತಾರೆ, ಅಷ್ಟೇ ಸಿಂಪಲ್. ಕಾಂಕ್ರೀಟ್ಗೆ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ 1 ವರ್ಷ ಬೇಕು ಮುಗ್ಸೋಕ್ಕೆ. ಮಾಮೂಲಿ ಟಾರ್ ಅದು ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ ಮುಗಿಸ್ಬಿಡ್ತಿರ್ತಾರೆ. ಇದು ವಾಸ್ತವ. ಈಗ ಮೋರಿಗಳನ್ನೆಲ್ಲ ಬ್ಲಾಕ್ ಮಾಡಿ ಕ್ಲೀನ್ ಮಾಡಿರಲ್ವಲ್ಲ, ಮಳೆ ಬರ್ತಿದಂಗೆ ಬ್ಲಾಕ್ ಆಗ್ಬಿಟ್ಟು ನೀರೆಲ್ಲ ಆಚೆ ಬರುತ್ತಲ್ಲ, ನಾವು ತಾನೇ ಕಷ್ಟಪಡೋದು. ಇದು ಗ್ರೇಟರ್ ಬ್ಯಾಂಕರ್ ಅಲ್ಲ ಮೇನ್. ಈ ವಿಚಾರದಲ್ಲಿ ಸಿಲ್ಟ್ ಕ್ಲೀನಿಂಗ್ ಅಂತ ಕಾಂಟ್ರಾಕ್ಟ್ ಕೊಡ್ತಾರೆ ಇಂಜಿನಿಯರ್ಗೆ. ಅವರೆಲ್ಲ ಮಣ್ಣು ತೆಗೆದು ಆಚೆ ಹಾಕಿದ್ರೆ ಮಳೆ ಬಂದಾಗ ಶಿಫ್ಟಿಂಗಿಗೆ ಪರ್ಮಿಷನ್ ಕೊಟ್ಟಿರಲ್ಲ. ಇವಾಗ ಸಿಲ್ಟ್ ಕ್ಲೀನಿಂಗ್ ಅಂದರೆ ಮೋರಿ ಕ್ಲೀನ್ ಮಾಡೋದು, ವೇಸ್ಟೇಜ್ ಎಲ್ಲ ತೆಗೆದು ಆಚೆ ಹಾಕ್ತಾರೆ. ಇದು ಓನ್ಲಿ ಸಿಲ್ಟ್ ಕ್ಲೀನಿಂಗ್ ಅಂತ ಬರುತ್ತೆ. ಶಿಫ್ಟಿಂಗ್ ಅಂತ ಟೆಂಡರಲ್ಲಿ ಇರಲ್ಲ. ಅದರಿಂದ ಏನಾಗುತ್ತೆ, ತಿರ್ಗಿ ಮಳೆ ಬಂದರೆ ಇವ್ನು ಬಿಲ್ ಕ್ಲೈಮ್ ಮಾಡಿಬಿಡ್ತಾನೆ, ತಿರ್ಗಾ ಹೋಗೋದು ಅಲ್ಲೇ ಸೇರ್ಕೊಳತ್ತೆ. ಇವತ್ತಿನ ಪೇಪರ್ ಬಂದಿದೆ ನೋಡಿ, ಅದೇ ಥರ ಮ್ಯಾಟ್ರ್. ಎಷ್ಟೋ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗಿರತಕ್ಕಂಥ ಟೆಂಡರು ಮಣ್ಣೆಲ್ಲ ತಿರ್ಗಾ ರೀಸೆಟ್ಲ್ ಆಗಿಬಿಟ್ಟಿದೆ. ಮಹದೇವಪುರ ಅಂತಾನೆ ಬಂದಿದೆ ನೋಡಿ. ಆದ್ದರಿಂದ ಕಷ್ಟ ಇದೆ ಮೇಡಮ್. ಕಾಂಟ್ರಾಕ್ಟರ್ಸ್ಗೆ ಕೆಲಸ ಮಾಡೋದಕ್ಕೆ ಪರಿಚಯ ಇರೋರಿಗೆ ಕೆಲಸ ಕೊಡೋದ್ರಿಂದ ಅವ್ರೇನು ಮಾಡ್ತಾರೆ, ಬಟ್ಟೆ ನೇನಾಕ್ದಂಗೆ ಒಂಚೂರು ಶುರು ಮಾಡಿ ಇನ್ನು ಮಿಕ್ಕಿದ್ದು ಮಾಡಲ್ಲ. ಯಾಕೆಂದರೆ
ಬಿಲ್ ಪೇಮೆಂಟ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಅದು ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಆಗೋವರೆಗೂ ಅವ್ನು ಕೆಲಸ ಮಾಡಲ್ಲ. ಅಷ್ಟೊತ್ತಿಗೆ 4 ಜನ 10 ಜನ ಬಿದ್ದು ಸತ್ತು ಅಯ್ಯೋ ಅಪ್ಪ ಅಂತ ಅವ್ರ ಶಾಪಗಳೆಲ್ಲ ಅವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಇದು ಸರ್ಕಾರಕ್ಕೂ ಗೊತ್ತಿದೆ, ಏನು ಮಾಡೋಕ್ಕಾಗಲ್ಲ. ಅವ್ನು ಬದುಕಿದ್ರೆ ಅವ್ನು ಬದುಕಲಿ, ಬಿಡ್ತಾರೆ ಇವ್ನು ಬದುಕಲಿ, ಇವ್ನಿಗಿರಲಿ, ನಮಗೇನು ಅಂದ್ಬಿಟ್ಟು ಈ ರಾಜಕೀಯದಲ್ಲಿ ಸ್ಟೆಂಟ್ ಜಾಸ್ತಿ. ಪ್ರಾಕ್ಟಿಕಲಾಗಿ ಒಂದು ಕೆಲಸ ನಡೀತಿಲ್ಲ. ನಾನೇ ಉದಾಹರಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ವಾಟ್ಸಪ್ ಕೊಟ್ಟಿದ್ದೀನಿ, ಪರ್ಸ್ನಲಾಗಿ ಹೇಳಿದ್ದೀನಿ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡನ್ನ ಕರ್ಕೊಂಬಂದು ನೀವು ತೋರಿಸಿದ್ದೀನಿ. ಒಂದು ಮರ ಹೀಗಿದೆ, ಇದು ಕಟ್ಟಾಗಿ ಬಿದ್ದೋಗಿದೆ, ಇದು ಇನ್ನು ಬೀಳೋ ಸ್ಟೇಜಲ್ಲಿ ಇದೆ. ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ, ಇವತ್ತವರೆಗೂ ಬರಲಿಲ್ಲ ಯಾರೂ. ದ ಲೀಸ್ಟ್ ಬಿದ್ದ ಮೇಲೆ ಸತ್ತ ಮೇಲೆ ಕಾರಣಾಂತರ ಇದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ ಅಂತ ಇಂಟರ್ವ್ಯೂ ಮಾಡೋದು.